ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಏನಿವತ್ತು ವಿಚಾರ ಅಂದರೆ 3 ಮೂವಿ ರಿಲೀಸ್ ಆಗಿದೆ. 3 ಮೂವಿ ಎಲ್ರಿಗೂ ಗೊತ್ತು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ಥಿಯೇಟ್ರಿಗೆ ಬಂದಿರೋದ್ರಿಂದ ನೋಡೋಕ್ಕೆ ನಾನು ನನ್ನ ಫ್ರೆಂಡ್ ಚಂದನ್ ಹೋಗ್ತಾ ಇದ್ದೀರಿ. 3 ಮೂವಿ ಎಷ್ಟು ಸ್ಪೆಷಲ್ಲು ಅಂತ ಎಲ್ರಿಗೂ ಗೊತ್ತು, ನೋಡಿರೋರ್ಗೆ ಗೊತ್ತು. ಆ್ಯಕ್ಚುಲಿ 3 ಮೂವಿ ಸ್ಪೆಷಲ್ ಅಂತ ನೋಡಿರೋರ್ಗೆ ಗೊತ್ತು. ಆ್ಯಂಡ್ ಅದು ಥಿಯೇಟ್ರಲ್ಲಿ ಅನ್ಬಾಕ್ಸ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇರುತ್ತೆ. ಸೊ ಮತ್ತೆ ರಿಲೀಸ್ ಮಾಡಿದ್ದಾರೆ. ಸೊ ನಾನು ನನ್ನ ಫ್ರೆಂಡ್ ಚಂದನ್ ಹೋಗ್ತಾ ಇದ್ದೀರಿ. ಒಂದು ಚಿಕ್ಕ ವ್ಲಾಗ್ ಅಷ್ಟೇ, ಹೆಂಗಿರುತ್ತೆ ಮೂವಿ, ಏನು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಈ ವಿಡಿಯೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮನಸ್ಸು ನಿಮಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಳ್ಳಿ ಸುಮ್ಮನೆ. ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ. ಸೊ ಇವಾಗ ನಮ್ಮ ಅಂಗಡಿ ಹತ್ರ ಬಂದೆ. ನಮ್ಮ ಚಂದನ್ ಅವ್ರ ಮನೆ ನಮ್ಮ ಅಂಗಡಿ ಹತ್ರನೇ, ನಮ್ಮ ಮನೆಯವ್ರ ಮನೆಯೂ ಎಲ್ಲ ಹತ್ರನೇ, ಎಲ್ಲ ಸುತ್ತಮುತ್ತನೇ ಇರೋದು. ಸೊ ಇಲ್ಲಿಂದ ಮಾಲ್ ಆಫ್ ಏಷ್ಯಾಗೆ ಒಂದು 10 ಮಿನಿಟ್ಸ್ ಇಲ್ಲ, ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ನ ಪಾಪ ಕೆಲ್ಸಕ್ಕೆ ಹೋಗಿದ್ದ, ಕೆಲಸದಿಂದ ಡೈರೆಕ್ಟಾಗಿ ಬರ್ತಾನಂತೆ. ಸೊ ಇಲ್ಲಿಂದ ಹೊಡ್ತೀನಿ. ನಾವು ನಿನ್ನೆ ಬುಕ್ ಮಾಡಿದ್ದು ಬುಕ್ ಮೈ ಶೋ ಅಲ್ಲಿ 450 ಇತ್ತು ಟಿಕೆಟ್ ಪ್ರೈಸು. ಹಾಯ್, ಸಿಗ್ದಲ್ಲಾಗಿದ್ದೀರಿ, ಹೆಲ್ಮೆಟೇ ಹಾಕಿಲ್ಲ. ನಿಮ್ಮ ಗಾಡಿ ನಂಬರ್ ಹೇಳ್ತೀನಿ, ಬೆಂಗಳೂರು ಪೊಲೀಸ್ ಫೈಲ್ ಹಾಕಿ ಪ್ಲೀಸ್. ಎಲ್ರಿಗೂ ಒಂದು ಕತೆ ಗೊತ್ತಾ? ಒಂದು ಹುಡುಗಿ 3 ಜನ ಹುಡುಗರನ್ನ ಲವ್ ಮಾಡಿದ್ರೆ 3ನೇ ಹುಡುಗನಿಗಾಗೋ ಬೇಜಾರು ಇವನಿಗೆ ಗೊತ್ತು. ಯಾಕಂದರೆ ಇವ್ರ ಹುಡುಗಿ 3 ಜನ ಹುಡುಗನ ಲವ್ ಮಾಡೋಳೆ, ಇವನೇ 3ನೇವನು. ಇವನ ಗಾಡಿ ಭೀಮಾ ಎಕ್ಸ್ಪಲ್ಸ್. ಸೊ ಇವಾಗ ನಮ್ಮ ಚಂದನ್ ಅಲಿಯಾಸ್ ಬೇಡ ಅದೆಲ್ಲ ಒಂದು ನಿಮಿಷ, ಏನಕ್ಕೆ ಸಾಯ್ತಾ ಇದೆಯಾ ನನ್ನ ಮಗನೇ? ಲವ್ ಫೇಲ್ಯೂರ್ ಸ್ಟೋರಿ ಆಗಿರೋದಕ್ಕೆ ನಾನು ಚಂದನು ನದ್ದಲ್ಲ ಹೌದು ಮೂವಿ ನೋಡೋಕೆ ಹೋಗ್ತಾ ಇದ್ವಿ, 3 ಮೂವಿ. ಆ್ಯಂಡ್ ನಮ್ಮ ಚಂದನ್ನ ಕೇಳೋಣ ಯಾಕೆ 3 ಮೂವಿ ಅಷ್ಟು ಸ್ಪೆಷಲ್ಲು ಅಂತ. ನನ್ನ ಚಪ್ಪಲಿ ನಿನಗಿನ್ನ ಕಾಸ್ಟ್ಲಿ. ಇವಾಗ ಆಯ್ತು ಈಗ ಮುಂಚೆ, ಇವಾಗ 3 ಮೂವಿ ಯಾಕೆ ಅಷ್ಟು ಸ್ಪೆಷಲ್ಲು ಅಂತ ನಿನಗನ್ಸುತ್ತೆ? ಎಲ್ಲ ನೊಂದಿರೋ ಹುಡುಗರು ನೋಡೋಕ್ಕೆ ಹೇಳೋದು ಒಂದೇ ಮೂವಿ, ದಟ್ ಈಸ್ 3 ಮೂವಿ. ಇನ್ನ ಬೇಜಾನ್ ಮೂವಿ ಇದೆ, ನೀನು 3 ಅಷ್ಟೇ ನೋಡಿರೋದು ಬ್ರೋ. ಬಟ್ ಹಾರ್ಟಿಗೆ ಫೀಲ್ ಆಗೋಂಥ ಮೂವಿಯಲ್ಲಿ ಏನು ಸ್ಪೆಷಲ್ ಅದನ್ನ ಹೇಳಲಿ. ಬೋಸ್ಡಿಕೆ ಮೂವಿ ಮ್ಯೂಸಿಕ್ಕು, ಮೂವಿ ಮೇಕಿಂಗು, ಸ್ಟೋರಿ ಟೆಲ್ಲಿಂಗು ನೆಕ್ಸ್ಟ್ ಲೆವೆಲ್. ಅದಕ್ಕೆ ಇವಾಗ ಥಿಯೇಟ್ರಲ್ಲಿ ನೋಡಿಲ್ಲಲ್ಲ ನೀನು? ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮೂವಿ ನೋಡಿದಾದ್ಮೇಲೆ ನಾನು ಆರಾಮಾಗಿ ಇರ್ತೀನಿ. ನಮ್ಮ ಅಣ್ಣ ಎರಡು ಕಣ್ಣಲ್ಲಿ 2 ನೀರು ಬರ್ತಾ ಇರುತ್ತೆ. ಮಾಲ್ ಆಫ್ ಏಷ್ಯಾ ಎಷ್ಟು ರಿಚ್ ಅಂದರೆ ಡಸ್ಟ್ಬಿನ್ ಒಳಗಡೆ ಪರ್ಫ್ಯೂಮ್ ಐತೆ. ಎಷ್ಟು ದೊಡ್ಡದಾಗಿದೆ ಗುರು ಮಾಲು. ಇನ್ನು ಎಷ್ಟು ದುಡ್ಡಿಕ್ಕಿದ್ರು ಇದು ಕಟ್ಟಕ್ಕೆ. ಆಲೆ ಶೋ 6 ಕಾಲು ಶೋಗೆ ನಾವು 6:13, ಇನ್ನೂ 3 ಫ್ಲೋರ್ ಹೋಗ್ಬೇಕು. ನೀವು ಅನ್ಕೊಂತಾ ಇರ್ಬೋದು ನೋಡಿರೋ ಫಿಲಿಮ್ನೇ ಯಾಕೆ ನೋಡೋಕೆ ಹೋಗ್ತಾವ್ರೆ. ನೀವು ನೋಡಿರ್ತೀರ, ನಿಮಗೂ ಗೊತ್ತಿರುತ್ತೆ. ಆ್ಯಂಡ್ ಇವ್ನ ಮ್ಯಾನೇಜರ್ ಹತ್ರ ಹೊಟ್ಟೆನ ಓದ್ಬಿಟ್ಟು ಬಂದಿರೋದು. ನಿಮ್ಮ ಮ್ಯಾನೇಜರ್ ಏನೋ ವಿಡಿಯೋ ನೋಡಿದ್ರೆ ನಿಮಗೆ ಸಾರಿ ಬಾಸ್. ಇನ್ಸಿಗ್ನಿಯಾಗೆ ಸಪ್ರೇಟು, ಮಾಮೂಲಿಗೆ ಸಪ್ರೇಟು. ಇನ್ಸಿಗ್ನಿಯಾ ಬುಕ್ ಮಾಡಿ ಅದು ಆ್ಯಕ್ಚುಲಿ ಮಲ್ಕಂಡು ನೋಡೋರ. ಬುಕ್ ಮೈ ಶೋ ನೋಡಿದ್ರೆ ಎಲ್ಲ ಫುಲ್ ಅಂತ ತೋರಿಸ್ತಾ ಇತ್ತು. ಇಲ್ಲಿ ನೋಡಿದ್ರೆ ಜನನೇ ಇಲ್ಲ, ಒಂದಿಬ್ಬರವ್ರು ಅಷ್ಟೇ. ಹೋಗಲಿ ಅಲ್ಲಿ ಒಳಕೋಗೋ, ಅಲ್ಲಿ ನೋಡು ಬಾತ್ರೂಮ್ ಐತೆ, ಅಲ್ಲೋಗಿ ಒಳಕೋಗಿ ತೆಕ್ಕೋ. ನನ್ನ ಮಗನೇ ಊರ ಕಡೆ ಎಲ್ಲ ತೆಕ್ಕೋ ಅಂತಾನೆ. ಇಟ್ಸ್ ಪಾಪ್ಕಾರ್ನ್ ಟೈಮ್. ಕ್ಯಾಶ್ ಎಷ್ಟಿಕ್ಕಿದೆ? ನಿಮಗೆ 1,000 ಬಿಲ್ ಮಾಡೋಣ, 2,000 ಮಾಡೋಣ. ಎಲ್ಲ ಟಿಶ್ಯೂ ಎತ್ಕೊಂಡು ಏನಕ್ಕೆ ಎತ್ಕೊಂಡು ಟಿಶ್ಯೂ? ಏಯ್ ನಿಧಾನಕ್ಕೆ ಹೋಗಲ್ಲ. ಇತ್ತು ಹುಡುಗಿರು ಕಾಣಿಸ್ತಾರೆ ಸಾಕು ಓಡ್ತಾರೆ ಹಂಗೆ. ಸರ್ಪ್ರೈಸ್ಗೆ ಬಿಗ್ ಬಾಸ್ ಸಂಗೀತ ಬಂದಿದ್ದಾರೆ. ಯಾಕೆ ಫುಲ್ ಏತ್ಕೊಂಡ್ಬಿಟ್ಟಿದ್ಯಾ? ಹೆಂಗಿತ್ತು ಮೂವಿ? ಯಾಕೆ ಬ್ರೋ ಕಮನ್ ಟೆಲ್ ಸಮಥಿಂಗ್. ಲೆಜೆಂಡ್ರಿ ಮೂವಿ, ನೋ ವರ್ಡ್ಸ್. ಲಿಟ್ರಲಿ ಮೂವಿನ 1,000 ಸತಿ ನೋಡಿದಿರಿ, ಆದರೂ ಥಿಯೇಟ್ರಿಗೆ ಬಂದು ನೋಡಿದ್ಮೇಲೆ ಸಕ್ಕತ್ತಾಗಿತ್ತು ಮೂವಿ ಮಾತ್ರ. ಅದು ಎಕ್ಸ್ಪೀರಿಯನ್ಸು ಥಿಯೇಟ್ರಿಗೆ ಬಂದು ಮಾಡಿದ್ರೇ ಗೊತ್ತಾಗುತ್ತೆ. ಮೂವಿ ಮಧ್ಯದಲ್ಲಿ ಒಂದು ಸರ್ಪ್ರೈಸ್
ಯಾರೋ ಸಿಕ್ಕಿದ್ರು ಇಬ್ರು ಫೋಟೋಸ್ ತಗೊಂಡು ಸುಮ್ಮನೆ ಹಂಗೆ ಹೀರೋಯಿನ್ ಬರ್ತಿದ್ದಾಗೆ ಎಲ್ಲಿದ್ದ ಓಡ್ಬಿಟ್ಟ. ಗೈಸ್ ಅದು ಹೀರೋಯಿನ್ ಅಂತ ನಂಗೆ ದೇವರಣಗೂ ಗೊತ್ತಿಲ್ಲ, ಸುಮ್ಮನೆ ಯಾರೋ ಗೊತ್ತಲ್ಲ. ರೈಟ್, ಮೂವಿ ಅಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನೀವು ಹೋಗಿ ನೋಡಿ. ಫ್ಯಾನ್ಸ್ ಆಗಿದೆ, ಪ್ಲೀಸ್ 3 ಫ್ಯಾನ್ಸ್ ಇಯರ್, 3 ಫ್ಯಾನ್ಸ್ ಯಾರಾದ್ರು ಪ್ಲೀಸ್ ಸಬ್ಸ್ಕ್ರೈಬ್. ಕೊಡ್ಸು ಶಿಷ್ಯ ಇಟ್ಕೊಂಡು ಓಡೋಗಣ.